ಮಂಡ್ಯ ಜಿಲ್ಲೆಯ ನಾಗಮಂಗಲದಲ್ಲಿ 200 ಎಕರೆಯ ಸರ್ಕಾರಿ ಭೂಮಿಗೆ ನಕಲಿ ದಾಖಲೆಯನ್ನು ಸೃಷ್ಟಿಸಿದಂತಹ ಪ್ರಕರಣ. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಡಿ ಎಂಟ್ರಿ ಕೊಟ್ಟಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಲೋಕಾಯುಕ್ತ ತನಿಖೆಯನ್ನು ನಡೆಸ್ತಾ ಇತ್ತು. ಈಗ ಇಡಿ ಕೂಡ ಅಧಿಕೃತವಾಗಿ ಎಂಟ್ರಿ ಕೊಟ್ಟಿದೆ. ಇಡಿ ಎಂಟ್ರಿಯ ಬೆನ್ನಲ್ಲೇ ಅಕ್ರಮ ಭೂಮಿ ಚೋರರಿಗೆ ನಡುಕ ಸಹಜವಾಗಿಯೇ ಹೆಚ್ಚಾಗ್ತಾ ಇದೆ. 320 ಎಕರೆ ಭೂಮಿ ಇದು. ನಕಲಿ ದಾಖಲೆಯನ್ನು ಸೃಷ್ಟಿಸಿ ಅಕ್ರಮ ಖಾತೆ ಮಾಡಿಕೊಟ್ಟಂತಹ ಆರೋಪ. 200 ಕೋಟಿಗೂ ಹೆಚ್ಚು ಅಕ್ರಮ ಹಣಕಾಸು ವಹಿವಾಟಿನ ಬಗ್ಗೆ ಮಾಹಿತಿ ಇದೆ. ಭೂಮಿ ಮಂಜೂರಾತಿಯಲ್ಲಿ ಭಾಗಿಯಾದಂತಹ ಅಧಿಕಾರಿಗಳಿಗೂ ಕೂಡ ಢವಢವ ಶುರುವಾಗಿದೆ. ಈಗಾಗಲೇ ಈ ಅಕ್ರಮದಲ್ಲಿ ಭಾಗಿಯಾದಂತಹ 6 ಜನ ಸರ್ಕಾರಿ ನೌಕರರನ್ನ ಅರೆಸ್ಟ್ ಮಾಡಲಾಗಿತ್ತು. ಅವರು ಅರೆಸ್ಟ್ ಆಗ್ತಾ ಇದ್ದ ಹಾಗೆ ಅವರನ್ನು ಅಮಾನತುಗೊಳಿಸುವಂತಹ ಕೆಲಸ ಆಗಿತ್ತು. ಯಾವಾಗ ಇದರಲ್ಲಿ ಅಕ್ರಮ ಹಣ ವರ್ಗಾವಣೆಯ ವಿಚಾರ ಮುನ್ನೆಲೆಗೆ ಬಂತು, ಜಾರಿ ನಿರ್ದೇಶನಾಲಯ ಅರ್ಥಾತ್ ಇಡಿ ಕೂಡ ಎಂಟ್ರಿಯನ್ನು ಪಡೆದುಕೊಂಡಿದೆ. ಕೇವಲ ಇದು ಅಧಿಕಾರಿಗಳ ವರ್ಗದಲ್ಲಿ ಮಾತ್ರ ಅಕ್ರಮ ಆಗಿರೋದಾ ಅಥವಾ ಅದಕ್ಕೂ ಮೀರಿ ಬೇರೆ ಯಾರಾದರೂ ಇದ್ದಾರಾ ಅನ್ನೋದು ಕೂಡ ಈಗ ಇಡಿ ತನಿಖೆಯ ಮೂಲಕ ಗೊತ್ತಾಗಬೇಕಿದೆ.